ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕ ಜಸ್ಟ್ ಮಿಸ್ ಆಗಿದ್ದಾನೆ. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ ಅಷ್ಟೇ ಜಸ್ಟ್ ಮಿಸ್. ವಾಣಿವಿಲಾಸ ಸಾಗರ ಜಲಾಶಯದ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ, ಆದ್ರೆ ಬದುಕುಳಿದಿದ್ದಾನೆ. ನಸೀಬ್ ಗಟ್ಟಿತ್ತು ಅನ್ಸುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಿವಿ ಸಾಗರ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಅಲ್ಲಿದ್ದಂತ ಪ್ರವಾಸಿಗರು ಈ ಯುವಕನನ್ನ ರಕ್ಷಿಸಿದ್ದಾರೆ. ಯುವಕ ಕೊಚ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಪ್ರವಾಸಿಗರು ರಕ್ಷಣೆ ಮಾಡಿರೋದು ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ. ಆತ ಇನ್ನೇನು ಆ ನೀರಿನ ರಭಸ ಎಷ್ಟಿತ್ತು ಅಂತಂದ್ರೆ ಇನ್ನೇನು ಹೋಗ್ಬಿಡ್ತಾ ಇದ್ದ. ಆದ್ರೆ ಅಲ್ಲೇ ಇದ್ದಂತ ಪ್ರವಾಸಿಗರು ಅಟ್ಲೀಸ್ಟ್ ಮೊಬೈಲಲ್ಲಿ ವಿಡಿಯೋ ಮಾಡೋದು ಬಿಟ್ಟಾದ್ರೂ ಆತನನ್ನ ಹೋಗಿ ರಕ್ಷಿಸಿದ್ದಾರೆ. ಒಂದಷ್ಟು ಜನ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಪ್ರವಾಸಿಗರೇ ರಕ್ಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಆ ದೃಶ್ಯ ಮೊಬೈಲಲ್ಲಿ ಸೆರೆಯಾಗಿದೆ. ಒಂದಷ್ಟು ಜನ ಮೊಬೈಲಲ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ಬಂದಿದ್ರು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥವನನ್ನ ರಕ್ಷಣೆ ಮಾಡಿರುವಂತಹ ದೃಶ್ಯವನ್ನ ಕೂಡ ಮತ್ತೊಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ವಾಣಿವಿಲಾಸ ಸಾಗರ ಡ್ಯಾಮ್ ಬಳಿ ನಡೆದಿರುವಂತಹ ಘಟನೆ ಇದು. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕ ಜಸ್ಟ್ ಮಿಸ್ ಆಗಿದ್ದಾನೆ. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ ಅಷ್ಟೇ ಜಸ್ಟ್ ಮಿಸ್. ವಾಣಿವಿಲಾಸ ಸಾಗರ ಜಲಾಶಯದ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ, ಆದ್ರೆ ಬದುಕುಳಿದಿದ್ದಾನೆ. ನಸೀಬ್ ಗಟ್ಟಿತ್ತು ಅನ್ಸುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಿವಿ ಸಾಗರ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಅಲ್ಲಿದ್ದಂತ ಪ್ರವಾಸಿಗರು ಈ ಯುವಕನನ್ನ ರಕ್ಷಿಸಿದ್ದಾರೆ. ಯುವಕ ಕೊಚ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಪ್ರವಾಸಿಗರು ರಕ್ಷಣೆ ಮಾಡಿರೋದು ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ. ಆತ ಇನ್ನೇನು ಆ ನೀರಿನ ರಭಸ ಎಷ್ಟಿತ್ತು ಅಂತಂದ್ರೆ ಇನ್ನೇನು ಹೋಗ್ಬಿಡ್ತಾ ಇದ್ದ. ಆದ್ರೆ ಅಲ್ಲೇ ಇದ್ದಂತ ಪ್ರವಾಸಿಗರು ಅಟ್ಲೀಸ್ಟ್ ಮೊಬೈಲಲ್ಲಿ ವಿಡಿಯೋ ಮಾಡೋದು ಬಿಟ್ಟಾದ್ರೂ ಆತನನ್ನ ಹೋಗಿ ರಕ್ಷಿಸಿದ್ದಾರೆ. ಒಂದಷ್ಟು ಜನ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಪ್ರವಾಸಿಗರೇ ರಕ್ಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಆ ದೃಶ್ಯ ಮೊಬೈಲಲ್ಲಿ ಸೆರೆಯಾಗಿದೆ. ಒಂದಷ್ಟು ಜನ ಮೊಬೈಲಲ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ಬಂದಿದ್ರು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥವನನ್ನ ರಕ್ಷಣೆ ಮಾಡಿರುವಂತಹ ದೃಶ್ಯವನ್ನ ಕೂಡ ಮತ್ತೊಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ವಾಣಿವಿಲಾಸ ಸಾಗರ ಡ್ಯಾಮ್ ಬಳಿ ನಡೆದಿರುವಂತಹ ಘಟನೆ ಇದು. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕ ಜಸ್ಟ್ ಮಿಸ್ ಆಗಿದ್ದಾನೆ. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ ಅಷ್ಟೇ ಜಸ್ಟ್ ಮಿಸ್. ವಾಣಿವಿಲಾಸ ಸಾಗರ ಜಲಾಶಯದ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ, ಆದ್ರೆ ಬದುಕುಳಿದಿದ್ದಾನೆ. ನಸೀಬ್ ಗಟ್ಟಿತ್ತು ಅನ್ಸುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಿವಿ ಸಾಗರ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಅಲ್ಲಿದ್ದಂತ ಪ್ರವಾಸಿಗರು ಈ ಯುವಕನನ್ನ ರಕ್ಷಿಸಿದ್ದಾರೆ. ಯುವಕ ಕೊಚ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಪ್ರವಾಸಿಗರು ರಕ್ಷಣೆ ಮಾಡಿರೋದು ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ. ಆತ ಇನ್ನೇನು ಆ ನೀರಿನ ರಭಸ ಎಷ್ಟಿತ್ತು ಅಂತಂದ್ರೆ ಇನ್ನೇನು ಹೋಗ್ಬಿಡ್ತಾ ಇದ್ದ. ಆದ್ರೆ ಅಲ್ಲೇ ಇದ್ದಂತ ಪ್ರವಾಸಿಗರು ಅಟ್ಲೀಸ್ಟ್ ಮೊಬೈಲಲ್ಲಿ ವಿಡಿಯೋ ಮಾಡೋದು ಬಿಟ್ಟಾದ್ರೂ ಆತನನ್ನ ಹೋಗಿ ರಕ್ಷಿಸಿದ್ದಾರೆ. ಒಂದಷ್ಟು ಜನ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಪ್ರವಾಸಿಗರೇ ರಕ್ಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಆ ದೃಶ್ಯ ಮೊಬೈಲಲ್ಲಿ ಸೆರೆಯಾಗಿದೆ. ಒಂದಷ್ಟು ಜನ ಮೊಬೈಲಲ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ಬಂದಿದ್ರು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥವನನ್ನ ರಕ್ಷಣೆ ಮಾಡಿರುವಂತಹ ದೃಶ್ಯವನ್ನ ಕೂಡ ಮತ್ತೊಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ವಾಣಿವಿಲಾಸ ಸಾಗರ ಡ್ಯಾಮ್ ಬಳಿ ನಡೆದಿರುವಂತಹ ಘಟನೆ ಇದು. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕ ಜಸ್ಟ್ ಮಿಸ್ ಆಗಿದ್ದಾನೆ. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ ಅಷ್ಟೇ ಜಸ್ಟ್ ಮಿಸ್. ವಾಣಿವಿಲಾಸ ಸಾಗರ ಜಲಾಶಯದ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ, ಆದ್ರೆ ಬದುಕುಳಿದಿದ್ದಾನೆ. ನಸೀಬ್ ಗಟ್ಟಿತ್ತು ಅನ್ಸುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಿವಿ ಸಾಗರ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕನನ್ನ ರಕ್ಷಣೆ ಮಾಡಲಾಗಿದೆ.
ಅಲ್ಲಿದ್ದಂತ ಪ್ರವಾಸಿಗರು ಈ ಯುವಕನನ್ನ ರಕ್ಷಿಸಿದ್ದಾರೆ. ಯುವಕ ಕೊಚ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಪ್ರವಾಸಿಗರು ರಕ್ಷಣೆ ಮಾಡಿರೋದು ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ. ಆತ ಇನ್ನೇನು ಆ ನೀರಿನ ರಭಸ ಎಷ್ಟಿತ್ತು ಅಂತಂದ್ರೆ ಇನ್ನೇನು ಹೋಗ್ಬಿಡ್ತಾ ಇದ್ದ. ಆದ್ರೆ ಅಲ್ಲೇ ಇದ್ದಂತ ಪ್ರವಾಸಿಗರು ಅಟ್ಲೀಸ್ಟ್ ಮೊಬೈಲಲ್ಲಿ ವಿಡಿಯೋ ಮಾಡೋದು ಬಿಟ್ಟಾದ್ರೂ ಆತನನ್ನ ಹೋಗಿ ರಕ್ಷಿಸಿದ್ದಾರೆ. ಒಂದಷ್ಟು ಜನ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದ. ಪ್ರವಾಸಿಗರೇ ರಕ್ಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಆ ದೃಶ್ಯ ಮೊಬೈಲಲ್ಲಿ ಸೆರೆಯಾಗಿದೆ. ಒಂದಷ್ಟು ಜನ ಮೊಬೈಲಲ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ಬಂದಿದ್ರು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥವನನ್ನ ರಕ್ಷಣೆ ಮಾಡಿರುವಂತಹ ದೃಶ್ಯವನ್ನ ಕೂಡ ಮತ್ತೊಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ವಾಣಿ ವಿಲಾಸ ಸಾಗರ ಡ್ಯಾಮ್ ಬಳಿ ನಡೆದಿರುವಂತಹ ಘಟನೆ ಇದು. ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕ ಜಸ್ಟ್ ಮಿಸ್ ಆಗಿದ್ದಾನೆ. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ ಅಷ್ಟೇ ಜಸ್ಟ್ ಮಿಸ್. ವಾಣಿ ವಿಲಾಸ ಸಾಗರ ಜಲಾಶಯದ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. ಇನ್ನೇನು ಕೊಚ್ಚಿ ಹೋಗ್ತಾ ಇದ್ದ, ಆದ್ರೆ ಬದುಕುಳಿದಿದ್ದಾನೆ. ನಸೀಬ್ ಗಟ್ಟಿತ್ತು ಅನ್ಸುತ್ತೆ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ವಿವಿ ಸಾಗರ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂತ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ಅಲ್ಲಿದ್ದಂತ ಪ್ರವಾಸಿಗರು ಈ ಯುವಕನನ್ನ ರಕ್ಷಿಸಿದ್ದಾರೆ. ಯುವಕ ಕೊಚ್ಕೊಂಡು ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತ ಪ್ರವಾಸಿಗರು ರಕ್ಷಣೆ ಮಾಡಿರೋದು ಅಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ. ಆತ ಇನ್ನೇನು ಆ ನೀರಿನ ರಭಸ ಎಷ್ಟಿತ್ತು ಅಂತಂದ್ರೆ ಇನ್ನೇನು ಹೋಗ್ಬಿಡ್ತಾ ಇದ್ದ. ಆದ್ರೆ ಅಲ್ಲೇ ಇದ್ದಂತ ಪ್ರವಾಸಿಗರು ಅಟ್ಲೀಸ್ಟ್ ಮೊಬೈಲಲ್ಲಿ ವಿಡಿಯೋ ಮಾಡೋದು ಬಿಟ್ಟಾದ್ರೂ ಆತನನ್ನ ಹೋಗಿ ರಕ್ಷಿಸಿದ್ದಾರೆ. ಒಂದಷ್ಟು ಜನ ನೀರಲ್ಲಿ ಕೊಚ್ಚಿ ಹೋಗ್ತಾ ಇದ್ದ. ಪ್ರವಾಸಿಗರೇ ರಕ್ಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಆ ದೃಶ್ಯ ಮೊಬೈಲಲ್ಲಿ ಸೆರೆಯಾಗಿದೆ. ಒಂದಷ್ಟು ಜನ ಮೊಬೈಲಲ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ಬಂದಿದ್ರು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥವನನ್ನ ರಕ್ಷಣೆ ಮಾಡಿರುವಂತಹ ದೃಶ್ಯವನ್ನ ಕೂಡ ಮತ್ತೊಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ವಾಣಿ ವಿಲಾಸ ಸಾಗರ ಡ್ಯಾಮ್ ಬಳಿ ನಡೆದಿರುವಂತಹ ಘಟನೆ ಇದು. ರಕ್ಷಣೆ ಮಾಡಿದ್ದಾರೆ ಅನ್ನುವಂತ ಮಾಹಿತಿ. ಆ ದೃಶ್ಯ ಮೊಬೈಲಲ್ಲಿ ಸೆರೆಯಾಗಿದೆ. ಒಂದಷ್ಟು ಜನ ಮೊಬೈಲಲ್ಲೂ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಜನ ಬಂದಿದ್ರು ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದ್ದಂಥವನನ್ನ ರಕ್ಷಣೆ ಮಾಡಿರುವಂತಹ ದೃಶ್ಯವನ್ನ ಕೂಡ ಮತ್ತೊಂದು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀವಿ. ವಾಣಿ ವಿಲಾಸ ಸಾಗರ ಡ್ಯಾಮ್ ಬಳಿ ನಡೆದಿರುವಂತಹ ಘಟನೆ ಇದು.